ನೋಡ್ರಿ ಇವಾಗ ಸೆಕೆಂಡ್ ಟ್ರೇ ತೆಗಿತಾ ಇದೀವಿ. ಆ ಟ್ರೇಯಲ್ಲಿ ಬಂದು ಸೌತೆಕಾಯಿ ಕಟ್ ಮಾಡಿ ಹಾಕಿದೀವಿ. ನೋಡ್ರಿ ಪ್ರೆಸ್ ಮಾಡಿದ ತಕ್ಷಣ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋ ಮಿಷಿನ್ ಬಂದು ಫುಡ್ ಡಿಹೈಡ್ರೇಟರ್ ಅಂತ. ಇದು ಬಂದು 10 ಟ್ರೇ ಮಿಷಿನ್. ಇದ್ರಲ್ಲಿ ಬಂದು 30 to 20 ಸೆಂಟಿಮೀಟರ್ ಇದಿರುತ್ತೆ ಆ ಟ್ರೇ ಸೈಜಸ್. ನಂತರ ಮಾಡೆಲ್ ನಂಬರ್ EM10D ಅಂತ. ಸೊ ಬೇರೆ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಬಂದು ಇಲ್ಲಿದೆ. ನಿಮಗೆ ಬಂದು ಕೆಜಿ ವೆಯ್ಟ್ ಡೈಮೆನ್ಷನ್ಸ್ ಎಲ್ಲ ಇಲ್ಲಿದೆ. ಸೊ ಹಿಂಗ್ ಬರುತ್ತೆ ಮಿಷಿನ್. ಇದು ಬಂದು ಡ್ರೈಯರ್ ಯೂಸ್ ಮಾಡೋದು. ನಿಮಗೆ ಫುಡ್ ಐಟಮ್ಸ್ ಡ್ರೈ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಇದು ಬಂದು ಹೀಟರ್ ಇದರಲ್ಲಿ ವರ್ಕ್ ಆಗೋದು. ಇವಾಗ ಇದನ್ನ ರಿಮೂವ್ ಮಾಡ್ಬಿಟ್ಟು ನಾವು ನಿಮಗೆ ಡೆಮೋ ನಂತರ ಇನ್ಸ್ಟಾಲೇಷನ್ ವಿಡಿಯೋ ಅಂತ ತೋರಿಸ್ತೀವಿ. ನೋಡ್ರಿ ಇದು ಹಿಂಗ್ ಬರುತ್ತೆ ಓಪನ್ ಮಾಡಿದ ತಕ್ಷಣ ನಂತರ. ಸೊ ಇದೆಲ್ಲ ಹ್ಯಾಂಡಲ್ ಹಾಕೋ ತರ ಬರುತ್ತೆ. ಇದು ಹ್ಯಾಂಡಲ್ ಬಂದು ಓಡೆ ನೀವು ರಿಮೂವ್ ಮಾಡಿದ ತಕ್ಷಣ ಇಲ್ಲಿ ಹ್ಯಾಂಡಲ್ ನಂತರ ಕೇಬಲ್ ಕ್ಯಾಟ್ಲಾಕ್ ಆಮೇಲೆ ಮ್ಯಾನುವಲ್ ಬುಕ್ ಎಲ್ಲ ಅದ್ರಲ್ಲಿ ಇರುತ್ತೆ. ಆಮೇಲೆ ನಂತರ ಇದ್ರಲ್ಲಿ ಬಂದು 10 ಟ್ರೇಸ್ ನೋಡ್ರಿ 10 ಟ್ರೇ ಆಲ್ರೆಡಿ ಟ್ರೇಸ್ ಕೊಟ್ಟಿರ್ತಾರೆ. ವೈರ್ ಟ್ಯಾಗ್ ಹಾಕಿರ್ತಾರೆ ಈ ತರ. ಸೊ ಟ್ರೇ ಟ್ಯಾಗ್ ಕಟ್ ಮಾಡ್ಕೊಂಡ್ಬಿಟ್ಟು ಟ್ರೇ ಜೋಡಿಸ್ಕೋಬಹುದು. ಅಡಿಷನಲ್ ಟ್ರೇ ಒಂದು ಅಂತ ಒಂದು ಕೊಟ್ಟಿರ್ತಾರೆ ಕೆಳಗಡೆ. ಸೊ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದ್ರಲ್ಲಿ ಹ್ಯಾಂಡಲ್ ಇರುತ್ತೆ ನೋಡ್ರಿ. ಇದು ಎಂಟಿ ಆಗಿದೆ. ಇಲ್ಲಿ ಬೀಟ್ರೂಟ್ ಹಾಕಿದೀವಿ. ಇಲ್ಲಿ ನಿಮ್ಗೆ ಆಲೂಗಡ್ಡೆ ಹಾಕಿದೀವಿ. ಇಲ್ಲೂ ಆಲೂಗಡ್ಡೆ ಇದೆ ನೋಡ್ರಿ. ಇಲ್ಲೂ ಆಲೂಗಡ್ಡೆ ಇದೆ. ಇಲ್ಲಿ ಸೌತೆಕಾಯಿ ಇದೆ. ಇದು ಎಂಟಿ ನೋಡ್ರಿ. ಇದ್ರಲ್ಲಿ ಬೀಟ್ರೂಟ್ ಇದೆ. ಓಕೆನಾ. ಸಾಲಿಡ್ ಇದೆ. ಇದರಲ್ಲಿ ಕೆಲವೊಂದು ಟ್ರೇ ಖಾಲಿ ಇಕ್ಕಿದೀವಿ ನೋಡ್ರಿ. ಇದು ಬಂದು ಈರುಳ್ಳಿ ಇದೆ. ಸೊ ಈ ಟ್ರೇ ಖಾಲಿ ಇದೆ. ನೀವು ಅದನ್ನು ಪೂರ್ತಿ ಜೋಡಿಸ್ಕೋಬಹುದು. ಜೋಡಿಸ್ಕೊಂಡ್ಬಿಟ್ಟು ನೀವು ಜಸ್ಟ್ ಟೈಮರ್ ಸೆಟ್ ಮಾಡ್ಕೊಂಡ್ರೆ ಸಾಕು. ಈ ಡೋರ್ನ ಕ್ಲೋಸ್ ಮಾಡ್ಕೊಳ್ರಿ ಅದಾಗಿದ ನಂತರ. ಸೊ ಜಸ್ಟ್ ಇದರಲ್ಲಿ ಎಲ್ಲ ಆ ಎಂಡ್ ಪೋರ್ಷನ್ ಟಚ್ ಆಗಿ ಚೆಕ್ ಮಾಡ್ಕೊಂಡ್ರಿ. ಮಾಡ್ಕೊಂಡ ನಂತರ ಕ್ಲೋಸ್ ಮಾಡ್ಬಿಡ್ರಿ. ಹಿಂದ್ಗಡೆ ಸ್ವಿಚ್ ಇದೆ. ಸ್ವಿಚ್ ಆನ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಅದಾಗತ್ತೆ. ಈ ತರ ಡಿಸ್ಪ್ಲೇ ಬ್ಲಿಂಕ್ ಆಗ್ತಾ ಇರುತ್ತೆ. ಜಸ್ಟ್ ನೀವು ಇದನ್ನ ಟ್ಯಾಪ್ ಮಾಡ್ರಿ. ಟ್ಯಾಪ್ ಮಾಡಿದ ತಕ್ಷಣ 60 ಇದೆ ನೋಡ್ರಿ. ಇದರಲ್ಲಿ ಜಾಸ್ತಿ ಮಾಡ್ಕೋಬಹುದು ನೋಡ್ರಿ. ಇದು ಟೆಂಪರೇಚರ್ ಜಾಸ್ತಿ ಮಾಡ್ಕೋಬೇಕು. ಟೆಂಪರೇಚರ್ ಕ್ಲಿಕ್ ಮಾಡ್ರಿ ಈ ತರ ತೋರಿಸುತ್ತೆ. ಸೊ ನೋಡ್ರಿ 30 ಲಾಸ್ಟ್ ಫೈನಲ್ ಬಂದು 90 ಬರುತ್ತೆ ಡಿಗ್ರಿ. 30 ಮಾಡ್ಕೋಬಹುದು. 30 ಇದೆ ಸ್ಟಾರ್ಟಿಂಗ್ 30 ಲಾಸ್ಟ್ ಬಂದು 90 ಮ್ಯಾಕ್ಸಿಮಮ್ 90 ಬರುತ್ತೆ. ಈಗ ನಾವು 60 ಇಟ್ಕೊಳ್ಳೋಣ. ಅದು ಇದಾಗ್ಬಿಡುತ್ತೆ. ಇವಾಗ ನೋಡಿ ಟೈಮರ್ ಸೆಟ್ ಮಾಡಾಕಿ ಜಸ್ಟ್ ನೀವು ಟೈಮರ್ ಮೇಲೆ ಒತ್ತಿರಿ. ಆಲ್ರೆಡಿ ಅರ್ಧ ನಿಮಿಷ ಅರ್ಧ ಅವರ್ ಇದೆ. ಇದ್ರಲ್ಲಿ ಅಪ್ ಟು ನಮ್ಗೆ 24 ಅವರ್ಸ್ ತನಕ ಮಾಡ್ಕೋಬಹುದು. 24 ಅವರ್ಸ್ ತನಕ ಸೆಟ್ ಮಾಡ್ಕೋಬಹುದು ಟೈಮ್. ಇದು ಅವರ್ ಲೆಕ್ಕನೇ ಅದು. ಸೊ ಓಕೆನಾ. ಸೊ ಇವಾಗ ಏನಾಗುತ್ತೆ ನಾವು 24 ಅವರ್ಸ್ ಬೇಡ ಇದಕ್ಕೆ ಹಾಕೊಂಡ್ಬಿಟ್ಟು ಜಸ್ಟ್ ಟೈಮರ್ ಕ್ಲಿಕ್ ಮಾಡಿ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಇವಾಗ ನಾವು 30 ಮಿನಿಟ್ಸ್ ಅಂತ ಇಟ್ಕೊಳ್ಳೋಣ. 30 ನಿಮಿಷ ಅಂತ ಅರ್ಧ ಅವರ್ ಅಂತ ಇಟ್ಕೊಳ್ಳೋಣ. ಇದು ಸೆಟ್ ಆಗ್ಬಿಡುತ್ತೆ. ಸೆಟ್ ಆಗಿದ ತಕ್ಷಣ ಆ ಟೈಮರ್ ಅಲ್ಲಿ ಬ್ಲಿಂಕ್ ಆಗುತ್ತೆ. ಸೊ ಬ್ಲಿಂಕ್ ಆಗ್ತದೆ ಅದು ವರ್ಕ್ ಆಗ್ತದೆ ಅಂತ ಅರ್ಥ. ಮೀನ್ಸ್ ಇದು ರನ್ನಿಂಗ್ ಅಲ್ಲಿದೆ ಅಂತ ಅರ್ಥ ನೋಡ್ರಿ. ಬ್ಲಿಂಕ್ ಆಗ್ತದೆ ರನ್ನಿಂಗ್ ಅಲ್ಲಿದೆ ಇವಾಗ. ಸೊ ಇದ್ರಲ್ಲಿ ಬಂದು ಅಡಿಷನಲ್ ಫೀಚರ್ ಏನಂದ್ರೆ ಈ ಬಲ್ಬ್ ಸಿಸ್ಟಮ್ ತೋರಿಸಿ ನಿಮಗೆ ಫ್ಲಾಶ್ ಬೀಳತ್ತೆ. ಆವಾಗ ಕ್ಲೀನ್ ಆಗಿ ಕಾಣುತ್ತೆ ಅದು ಏನಾಗಿದೆ ಅಂತ ನೀವು ನೋಡ್ಕೋಬಹುದು. ಬೇಕಂದ್ರೆ ನೋಡ್ರಿ ಡ್ರೈ ಆಗಿದ್ರೆ ನೀವು ನೋಡ್ಕೋಬಹುದು. ಆಲ್ರೆಡಿ ಅಡ್ವಾಂಟೇಜ್ ನಿಮಗೆ ಈ ಮಿಷಿನ್ ಸಮೇತ ನಿಮಗೆ ಈ ಒಂದು ಬುಕ್ ಕೊಟ್ಟಿರ್ತಾರೆ. ಈ ಬುಕ್ ಅಲ್ಲಿ ಬಂದು ನಿಮಗೆ ಎಲ್ಲ ಐಟಮ್ ಏನೇ ಐಟಮ್ ಎಷ್ಟೆಷ್ಟು ಡಿಗ್ರಿ ಟೆಂಪರೇಚರ್ ಇಟ್ಕೋಬೇಕು, ಎಷ್ಟು ಅವರ್ ನೀವು ಇದನ್ನ ಅವನ್ ಇಕ್ಬೇಕು ಅಂತ ಇದರಲ್ಲಿ ಆಲ್ರೆಡಿ ಇರುತ್ತೆ. ಸೊ ನೋಡ್ರಿ ಪೈನಾಪಲ್ ಆಮೇಲೆ ನಂತರ ಡ್ರ್ಯಾಗನ್ ಫ್ರೂಟ್ಸ್ ಈ ತರ ಎಲ್ಲ ನೀವು ಬಂದು ನೀವು ಎಲ್ಲಾನು ನೀವು ಇದರಲ್ಲಿ ಇಟ್ಬಿಟ್ಟು ಅದ್ ತಕ್ಕಂತೆ ಅವ್ರು ಕೊಟ್ಟಿರೋ ಮೆಷರ್ಮೆಂಟ್ ತಕ್ಕಂತೆ ನೀವು ಕಟ್ ಮಾಡಿ ಇದನ್ನ ಇದ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅದು ನಿಮಗೆ ಡ್ರೈ ಆಗ್ಬಿಡತ್ತೆ. ಸೊ ಇದನ್ನ ಇವಾಗ ನಾವು ನೋಡೋ ಪ್ರಕಾರ ಹಿಂಗಿದೆ. ಸೊ ನಂತರ ಅದು ಫಿನಿಶ್ ಆದ ತಕ್ಷಣ ನಿಮಗೆ ಅದು ಕ್ರಂಚಿ ತರ ಆಗ್ಬಿಡುತ್ತೆ. ಸೊ ಅಷ್ಟು ಟೈಮ್ ವೇಟ್ ಮಾಡ್ಬೇಕಾಗಿರುತ್ತೆ. ನಾನು ನಿಮ್ಗೆ ನೆಕ್ಸ್ಟ್ ಇದು ಮುಗಿದ ತಕ್ಷಣ ನಿಮ್ಗೆ ಅದು ತೋರಿಸ್ತೀನಿ ನೋಡ್ರಿ. ಇವಾಗ ಇದನ್ನ ನಾವು ಆಗಲೇ 30 ಇಕ್ಕಿದೀವಿ. ಈಗ ನೋಡ್ರಿ 28 ನಿಮಿಷ ಆಗಿದೆ. ಮೀನ್ಸ್ ಹಂಗೆ ಕಡಿಮೆ ಆಗ್ತಾ ಬರುತ್ತೆ ನಿಮಿಷ. ಕಾರಣ ನೀವು ಏನ್ ಸೆಟ್ ಮಾಡ್ತದ ಹಂಗೆ ಕೌಂಟ್ ಡೌನ್ ಏನಾಗುತ್ತೆ ನಿಮಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆಟೋಮೆಟಿಕ್ ನಿಮಗೆ ಕೌಂಟ್ ಡೌನ್ ಕಡಿಮೆ ಆಗಿ 0 ಬಂದ ತಕ್ಷಣ ಪೂರ್ತಿ ಸಿಸ್ಟಮ್ ಆಫ್ ಆಗ್ಬಿಡುತ್ತೆ. ಇದ್ರಲ್ಲಿ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಫ್ಲಾಶ್ ಇರೋದ್ರಿಂದ ನಿಮಗೆ ಕ್ಲಿಯರ್ ಡಿಸ್ಪ್ಲೇ ಕಾಣುತ್ತೆ. ಸ್ಟಾರ್ಟ್ಅಪ್ ಕಂಪನೀಸ್ ಎಲ್ಲ ಯಾರಿಗೆಲ್ಲ ಯೂಸ್ ಸ್ಟಾರ್ಟ್ಅಪ್ ಕಂಪನಿ ಯೂಸ್ ಆಗುತ್ತೆ. ಇವಾಗ ಮನೆಯಲ್ಲಿ ಬಂದು ಮಾಡ್ಬಿಟ್ಟು ನಾವು ಹೋಮ್ ಬೇಸ್ ಐಟಮ್ಸ್ ಮಾಡ್ತೀವಿ ಅವರೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ಕಡಿಮೆ ರೇಂಜ್ ಅಲ್ಲಿ ಬಂದು ನೋಡೋರಿಗೆ ಇದು ಈಸಿ ಸ್ಟಾರ್ಟ್ಅಪ್ ಕಂಪನಿ ಯೂಸ್ ಆಗುತ್ತೆ. ಇದು ಬೇಸಿಕ್ ಮಾಡಲ್. ಈ ಮಾಡಲ್ ನಿಮಗೆ ತುಂಬಾ ಹೆವಿ ಮಾಡಲ್ ಸಿಗುತ್ತೆ. 3 ಪೇಸ್ ಮಾಡಲ್ ಸಿಗುತ್ತೆ. ಸಿಂಗಲ್ ಪೇಸ್ ಅಲ್ಲಿ ವರ್ಕ್ ಆಗೋದು. ನಿಮ್ಗೆ ಬೇಕಂದ್ರೆ ಆ ಮಾಡಲ್ ಕೊಡ್ಬೋದು ನಾವು. ಬಟ್ ಇದು ಬೇಸಿಕ್ ಸ್ಟಾರ್ಟ್ಅಪ್ಗೆ ಇದು ಓಕೆ. ಸ್ಟಾರ್ಟ್ಅಪ್ ಇದು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಸ್ಟಾರ್ಟ್ಅಪ್ ಕಂಪನಿ ಇರೋದ್ರಿಂದ ನಿಮ್ ತಕ್ಕಂತೆ ನೀವು ಸೆಟ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಆ ಬ್ಯಾಚ್ ಮಾಡ್ಕೋಬಹುದು. ಸೊ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಂದ್ರೆ ಕೆಳಗಿರೋ ವಾಟ್ಸ್ಆಪ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇವಾಗ ನೋಡ್ರಿ ಇದರಲ್ಲಿ ಬಂದು ನಾವು ಆಲ್ರೆಡಿ ಮಾಡಿಕ್ಕಿರೋದು. ಇವಾಗ ನೋಡ್ರಿ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಕ್ರಂಚಿ ಹೆಂಗಿರುತ್ತೆ ಅಂತ. ನೀವು ಇದು ಮಾಡಿದ್ರೆ ಪುಡಿ ಪುಡಿ ಆಗುತ್ತೆ ನೋಡ್ರಿ. ಸೊ ಅಷ್ಟು ಡ್ರೈ ಆಗಿದೆ ಬೀಟ್ರೂಟ್ ನೋಡ್ರಿ. ನೋಡ್ರಿ ಇವಾಗ ಸೆಕೆಂಡ್ ಟ್ರೇ ತೆಗಿತಾ ಇದೀವಿ.
ಆ ಟ್ರೇಯಲ್ಲಿ ಬಂದು ಸೌತೆಕಾಯಿ ಕಟ್ ಮಾಡಿ ಹಾಕಿದ್ದೀವಿ ನೋಡ್ರಿ. ಪ್ರೆಸ್ ಮಾಡಿದ ತಕ್ಷಣ ಪುಡಿ ಆಗ್ತೈತೆ. ನಂತರ ಇನ್ನೊಂದು ಟ್ರೇಯಲ್ಲಿ ಬಂದು ಆಲೂಗಡ್ಡೆ ಸ್ಲೈಸ್ ಮಾಡಿ ಹಾಕಿದ್ದೀವಿ. ಸೊ ಅದನ್ನ ಪುಡಿ ಮಾಡಿದ್ರೆ ನಿಮಗೆ ಪುಡಿ ಆಗ್ತೈತೆ ನೋಡ್ರಿ. ಇದು ಪೌಡ್ರ್ ಫಾರ್ಮು ಮಾಡ್ಕೋಬೋದು, ಇಲ್ಲ ನೀವು ಹಿಂಗೆ ಕೂಡ ಪ್ಯಾಕ್ ಮಾಡ್ಕೋಬೋದು. ಸೊ ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ, ಮನೆಯಲ್ಲಿ ನಿಮಗೆ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳೋರಿಗೆ ಯೂಸ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮರಿದೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಅವಾಗ ನಾವು ಹಾಕೋ ಎಲ್ಲ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ಈ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಕಾಲ್ ಮಾಡ್ರಿ, ಇಲ್ಲ ವಾಟ್ಸ್ಆಪ್ ಮಾಡ್ರಿ, ನಮ್ಮವರು ನಿಮ್ಗೆ ಗೈಡ್ ಮಾಡ್ತಾರೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.